ದಿ ಗೈಸ್ ಯಸು ಬಂದಿದ್ದಲ್ಲಿ ಯಸು ಸನ್ ಕಿಸ್ಟ್ ಗೈಸ್ ದೇವಸ್ಥಾನದಿಂದ ಬಂದಿದ್ದೆ. ಮಮ್ಮಿ ಇದೇನಿದು ಮೊಸರು ಅವಲಕ್ಕಿ ರೆಡಿ ಮಾಡಿದ್ರು, ಸೊ ಅದನ್ನು ತಿಂತಾ ಇದ್ದೀವಿ. आपके लिए मेरे वजह से थैंक यू. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವಿ ಬ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಪಲ್ಲವಿ. ಆ್ಯಂಡ್ ಇವತ್ತು ಬಂದು ಮಹಾಶಿವರಾತ್ರಿ ಹಬ್ಬ. ಸೊ ನಾನು ಸ್ಯಾರಿ ಉಟ್ಕೊಂಡಿದ್ದೀನಿ, ಆಮೇಲೆ ಕ್ಲೀನಾಗಿ ರೆಡಿಯಾಗಿ ತೋರಿಸ್ತೀನಿ. ಸೊ ಈಗ ಬೇಗ ಬೇಗ ರೆಡಿ ಆಗೋಣ, ಯಾಕಂದರೆ ಮನೇಲಿ ಪೂಜೆ ಮಾಡಬೇಕು ಆ್ಯಂಡ್ ದೇವಸ್ಥಾನಕ್ಕೆ ಹೋಗಬೇಕು. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಬರ್ತಿದ್ದಾಳೆ, ಅವಳ ಜೊತೆ ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ಲೆಟ್ಸ್ ಸಿ ಇವತ್ತಿನ ಡೇ ಹೇಗಾಗುತ್ತೆ ಅಂತ. ಸೊ ಮಾರ್ನಿಂಗಿಂದ ಏನೂ ತಿಂದಿಲ್ಲ ಗೈಸ್, ಯಾಕಂದರೆ ಇವತ್ತು ಉಪವಾಸ. ಎಸ್, ನಾನು 3 ಇಯರ್ಸಿಂದ ಈ ವರ್ಷ ಬಂದು 3 ಇಯರ್ಸ್ ಉಪವಾಸ ಇರ್ತೀನಿ. ಸಾರಿ, ಸೊ 3 ಇಯರ್ಸ್ ಅಂದರೆ ಇದು ಸೇರಿ 3 ಇಯರ್ಸ್ ಆಗುತ್ತೆ ನಾನು ಉಪವಾಸ ಇದ್ದು. ಸೊ ಲಾಸ್ಟ್ 2 ಇಯರ್ಸಿಂದ ಫಾಲೋ ಮಾಡ್ತಾ ಇದ್ದೀನಿ ಜಾಗರಣೆ ಇರೋದು ಆ್ಯಂಡ್ ಉಪವಾಸ ಮಾಡೋದು. ಸೊ ಸ್ವಲ್ಪ ಸೌಂಡ್ ಬರ್ತಿದೆ, ಇಟ್ಸ್ ಓಕೆ. ಆ್ಯಂಡ್ ಈಗ ಬೇಗ ಬೇಗ ರೆಡಿ ಆಗೋಣ. ನಾನು ಸಿಂಪಲ್ ಆಗಿ ರೆಡಿ ಆಗೋದು. ಆ್ಯಂಡ್ ಲೆಟ್ಸ್ ಸಿ ಹೌ ದ ಡೇ ಗೋಸ್. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವ್ಲಾಗ್ನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಬೇಸಿಕಲಿ ನಾನು ಹಾಕೋದು 2 ಕ್ರೀಮ್ಸ್. ಸೊ ಒಂದು ಮಾಯ್ಶ್ಚರೈಸರ್, ಇನ್ನೊಂದು ಬಂದು ಸನ್ಸ್ಕ್ರೀನ್. ಸೆರಮ್ ಕೂಡ ಹಾಕ್ತಿದೆ, ಮತ್ತು ಸೆರಮ್ ಈಗ ಖಾಲಿ ಆಗಿದೆ ನಾನು. ಸೊ ಸದ್ಯಕ್ಕೆ ಇದನ್ನ 2 ಹಾಕ್ಕೊತೀನಿ. ಆಮ ಮಿಥುನ ಗೊತ್ತಿಲ್ಲ, ಏನು ಕೇಳಿಲ್ಲ ಅವನು ಬಂದು. ಅಯ್ಯೋ ಪಾಪ, ಇರೋ ಕ್ರೀಮಲ್ಲಿ ಹಾಕಂತ ಇದ್ದೀನಿ. ಮಾಡ್ತೀನಿ. ಪೂಜೆ ಮಾಡ್ಬೇಕಂತೆ, ಸುಮ್ಮನೆ ಒಂದು ಬಟ್ಟೆ ಇಟ್ಕೊಂಡು ಹೋಗುವ ಈಗ. ಗೈಸ್ ಪೂಜೆ ಎಲ್ಲ ಆಯಿತು ಆ್ಯಂಡ್ ನಾನು ಈ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ. ಆ್ಯಂಡ್ ನನ್ನ ಫ್ರೆಂಡ್ ಬರ್ತಾಳೆ, ಸೊ ಅವಳಿಗೋಸ್ಕರ ವೆಯ್ಟಿಂಗ್. ಬಂದಾದಮೇಲೆ ದೇವಸ್ಥಾನಕ್ಕೆ ಹೋಗುವ. ಗೈಸ್ ನಾನು ಇವತ್ತು ಉಪವಾಸ ಮಾಡೋದ್ರಿಂದ ಬೆಳಿಗ್ಗೆನೇ ನಮ್ಮ ಮಮ್ಮಿ ಒಂದು ಜ್ಯೂಸ್ ಮಾಡಿಕೊಟ್ಟಿದ್ರು. ಯಾವ ಜ್ಯೂಸ್ಮ? ಕರ್ಬೂಜ ಹಣ್ಣಿನ ಜ್ಯೂಸು ಆ್ಯಂಡ್ ಗ್ರೇಪ್ಸ್ ಕೊಟ್ಟಿದ್ರು. ಅದಾದಮೇಲೆ ಇವಾಗ ಬನಾನಾ ತಿನ್ನು ಅಂತ ಹೇಳ್ತಿದ್ದಾರೆ, ಅದನ್ನು ತಿನ್ನುವ ಗೈಸ್. ಪೂಜೆ ಮಾಡಿದ್ದೆ ಹೇಳ್ದೆ ಪೂಜೆ. ಸೊ ಗೈಸ್ ನೋಡಿ, ಇದೆ ಸೀರೆ ಆ್ಯಂಡ್ ಈ ಥರ ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ಫುಲ್ಲು ಕ್ಲೀನಾಗಿ ರೆಡಿಯಾಗಿಲ್ಲ, ಬೇಗ ಬೇಗ ಪೂಜೆ ಮಾಡಬೇಕು ಅಂದ್ಬಿಟ್ಟು ಸುಮ್ಮನೆ ಕ್ರೀಮ್ ಹಾಕ್ಕೊಂಡು ಬಟ್ಟೆ ಇಟ್ಕೊಂಡು ರೆಡಿಯಾಗಿದ್ದೀನಿ. ಆ್ಯಂಡ್ ಜಾಸ್ತಿ ಏನೂ ರೆಡಿ ಆಗೋಕ್ಕೂ ಆಗಲ್ಲ, ಯಾಕಂದರೆ ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕಲ್ಲ. ನಮ್ಮ ಮಮ್ಮಿ ಒತ್ತಾಯದ ಮೇಲೆ ನಾನು ಈ ಥರ ಸ್ಯಾರಿ ಹಾಕ್ಕೊಂಡಿರೋದು. ನಾನು ಡ್ರೆಸ್ ಹಾಕ್ಕೊತೀನಿ ಅಂದರೆ, ಇಲ್ಲ ಹಬ್ಬ ಅಲ್ವಾ ಸ್ಯಾರಿನೇ ಹಾಕೋ ಅಂತ ಹೇಳಿದ್ರು. ಸೊ ಅದಕ್ಕೆ ಸ್ಯಾರಿನೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಯಾವ ಹಬ್ಬ ಇತ್ತು, ಸಂಕ್ರಾಂತಿ ಹಬ್ಬಕ್ಕೂ ಒತ್ತಾಯ ಮಾಡಿ ಇಲ್ಲ ಅವಾಗ ನಾನೇ ಹಾಕ್ಕೊತೀನಿ ಅಂತ ಹೇಳಿದ್ದೆ, ಫಸ್ಟ್ ಹಬ್ಬ ಅಲ್ವಾ ವರ್ಷದ್ದು. ಸೊ ಅದಕ್ಕೆ ನಾನೇ ಹಾಕ್ಕೊತೀನಿ ಅಂದೆ. ಆ್ಯಂಡ್ ಈ ಸೀರೆ ನಾವು ಎಲ್ಲಿಂದ ತೊಗೊಂಡಿದ್ದು? ಮೀಶೋಯಿಂದ ತೊಗೊಂಡಿದ್ದೆ. ಆ್ಯಂಡ್ ನಾನು ಹಾಕೊಂಡಿರೋ ಬ್ಲೌಸು ಕೂಡ ಮೀಶೋದೆ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಸೀರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಸ್ಟ್ರೆಚಬಲ್ ಬ್ಲೌಸ್, ಇದು ಚೆನ್ನಾಗಿದೆ ಅಷ್ಟೇ ಗೈಸ್. ಗೈಸ್ ಯಸು ಬಂದಿದ್ದಲ್ಲಿ ಯಸು ವ್ಲಾಗ್ ಮಾಡ್ತಿದ್ಯಾ? ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಡಿ ಹೋಗೋಣ ದೇವಸ್ಥಾನಕ್ಕೆ ಬಾ. ಸೊ ನಾನು ಮತ್ತು ನಮ್ಮ ಯಸು ಅವರು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಮಧ್ಯಾಹ್ನ ಆಗಿದೆ, ತೆಗ್ದಿರೋಲ್ಲ ಅದು ಗೊತ್ತಿಲ್ಲ. ಸೊ ಹೋಗಿ ವಾಕಿಂಗು ತೆಗ್ದಿಲ್ಲ ಅಂದರೆ ವಾಕಿಂಗ್ ಆಗುತ್ತೆ. ಸೊ ಹೋಗಿ ನೋಡಿಕೊಂಡು ಬರುವ. ಸನ್ ಕಿಸ್ಟ್. ನಮ್ಮ ಮುಖ ನಮ್ಮದು ಡಸ್ಕಿ ಸ್ಕಿನ್ ಇರೋದ್ರಿಂದ ಸಣ್ಣಗೆ ಬಂದರೆ ಅಷ್ಟೇ ನಮ್ಮದು ಮುಖ ಚೆನ್ನಾಗಿ ಕಾಣಿಸೋದು, ಫೇರಾಗಿ ಕಾಣಿಸೋದು.
ಸೊ ಬನ್ನಿ, ಬರ್ತೀನಿ ಬರ್ತೀನಿ ಅಂದ್ಕೊಂಡು ಮಧ್ಯಾಹ್ನ 1 ಗಂಟೆಗೆ ಬಂದಿದ್ದಾಳೆ. ಅದು ಏನು ಗೈಸ್, ಏನೋ ನೆನ್ನೆ ಸೀರೆ ಹಾಕೊತೀನಿ ಅಂತ ಹೇಳಿದ್ಲು, ನೋಡಿದ್ರೆ ಡ್ರೆಸ್ಸಲ್ಲಿ ಬಂದಿದ್ದಾಳೆ ಮಾರಾಯ್ಬಿಟ್ಟು. ನಾನು ಮತ್ತೆ ಸೀರೆ ಹಾಕ್ಕೊಂಡಿದ್ದೀನಿ. ಗೈಸ್, ದೇವಸ್ಥಾನದಿಂದ ಬಂದಿದ್ದೆ. ಮಮ್ಮಿ ಇದೇನಿದು ಮೊಸರು ಅವಲಕ್ಕಿ ರೆಡಿ ಮಾಡಿದ್ರು, ಸೊ ಅದನ್ನು ತಿಂತಾ ಇದ್ದೀವಿ. ಇವಳು ತಿಂದು ಹೆಂಗಿತ್ತೆ? ಚೆನ್ನಾಗಿತ್ತು. ಹಾಂ, ಚೆನ್ನಾಗಿತ್ತು. ಪಾಪ ಇವಳು ಹಬ್ಬದ ದಿನ ಬಂದಿದ್ದಾಳೆ. ನಮ್ಮ ಮನೇಲಿ ಹಬ್ಬದ ಊಟ ಮಾಡಲ್ಲ, ಯಾಕಂದರೆ ಇವಳು ಹಬ್ಬದ ದಿನ ಉಪವಾಸ ಮಾಡೋ ದಿನ ಬಂದಿದ್ದಾಳೆ. ಇವಳು ಏನಾದರೂ ನಾಳೆ ಎದ್ದು ಹೋಗಿದ್ದಿದ್ರೆ ಹಬ್ಬದ ಊಟ ಮಾಡ್ಕೊಂಡು ಹೋಗ್ಬೋದಿತ್ತು. ನಾವು ನಾಳೆ ಎಡೆ ಹಾಕೋದ್ರಿಂದ ನಾಳೆ ಹಬ್ಬದ ಊಟ ಮಾಡೋದು. ಇವಳು ಇವತ್ತು ಬಂದಿದ್ದಾಳೆ, ಸೊ ಅದಕ್ಕೆ ನಾವು ನಾಳೆನೂ ಎಡೆ ಹಾಕ್ತೀವಿ. ಇವತ್ತು ಹಾಕ್ತೀವಿ. ಇವತ್ತು ಬರೀ ಫ್ರೂಟ್ಸು, ನಾಳೆ ಅನ್ನ, ಸಾಂಬಾರು, ಮುದ್ದೆ, ಪಾಯಸ, ಚಿತ್ರಾನ್ನ, ಆಮೇಲೆ ಹಪ್ಳ, ಆಮೇಲೆ ಬೋಂಡ, ಆಮೇಲೆ ಹೆಸರು ಬೇಳೆ, ಎಷ್ಟೊಂದಿದೆ. ಇವಳಿಗಿರು ಅಂದರೆ ಇರಲ್ವಂತೆ, ಸೊ ಓಡಿ ಹೋಗ್ತಾಳೆ. ನಿನ್ನ ಲಾಸ್. ಸೊ ಚೆನ್ನಾಗಿದೆ ಗೈಸ್. ಇವತ್ತೇ ಫಸ್ಟ್ ಟೈಮ್ ಈ ಥರ ತಿಂತಿರೋದು. ಯಾವಾಗಲೂ ಬನಾನಾ ಹಾಕ್ಕೊಡ್ತಿದ್ರು, ಇವತ್ತು ಸಕ್ಕರೆ, ಮೊಸರು, ಅವಲಕ್ಕಿ, ಆಮೇಲೆ ದ್ರಾಕ್ಷಿ ಏನೋ ಹಾಕಿದ್ದಾರೆ. ಓಕೆ, ಚೆನ್ನಾಗಿತ್ತಾ? ನಾವು ಹಬ್ಬ ಮನೇಲಿ ಮಾಡೋದು ಬಿಟ್ಟು ಇಲ್ಲಿ ವಿಶಾಲ್ ಮಾರ್ಟಕ್ಕೆ ಬಂದಿದ್ದೀವಿ. ಮಾಡೋ ಕೆಲಸ ಇಲ್ಲ ಅದಕ್ಕೆ. ಇದೆ, ಸೊ ಅವಳಿಗೋಸ್ಕರ ಇಲ್ಲಿ ಮೋಡಿಕ್ಕಿದ್ದೀನಿ, ಬಟ್ ಅವಳಿಗೆ ಕೊಟ್ಟಿಲ್ಲ. ಇವಾಗ ಅವಳು ಮನೆಗೆ ಹೋಗ್ತಿದ್ದಾಳೆ, ಸೊ ಕೊಡು. ಏನಿದು? लाइट हाकोमल्ली आपके लिए मेरे वजह से. ಥ್ಯಾಂಕ್ ಯು. ವಿಶ್ ಮಾಡ್ದೇನೆ? ಮಾಡಲ್ಲ, ಹಂಗೆ ಹೋಗು. ಓಕೆ, ಬಾಯ್. ಓಕೆ, ಸೊ ಆನ್ ಮಾಡಿದ್ಯಾ? ಆನ್ ಮಾಡಿದ್ದೀನಿ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಕಣೆ. ಸುಖವಾಗಿ ಖುಷಿಯಾಗಿರು, ಓಕೆನಾ? ವಿಶ್ ಮಾಡ್ಬಿಟ್ಟೆ. ಇರಲಿ ಪಾಪ, ಕೇಳಿ ಮಾಡಿಸ್ಕೊಂತವಳು ಮಾಡಿ. ಅಷ್ಟೇ, ಅವಳು ಇವಾಗ ಅವ್ರ ಮನೆಗೆ ಹೋಗ್ತಾಳೆ. ರಾತ್ರಿ ಇರೋ ಅಂದರೆ ಅವಳಿಗೆ ಕೊಬ್ಬು ಜಾಸ್ತಿ ಆಗಿರಲ್ವಂತೆ. ಅವಳಿಗೆ ಮೇಲಿಂದಾನೆ ಬಾಯಿ ಹೇಳಿದ್ರೆ ಆಗಲ್ವಂತೆ, ಕೆಳಗಡೆ ಗಂಟ ಬಂದು ಬಿಟ್ಟು ಕೊಡಬೇಕಂತೆ. ಇದೇನೇ ಮುಸ್ಲಿಮ್ಸ್ ಥರ ಹೋಯ್ತಿದ್ದಿ? ಏನೋ ಹಿಂದೂ ಮುಸ್ಲಿಮ್ಸ್ ಥರ ಬದಲಾಗದು ನೋಡಿ. ರೀ ಮುಸ್ಲಿಮ್ಸ್ ಮೇಡಮ್, ಮನೆಗೆ ಹೋಗಿ ಫೋನ್ ಹಾಕ್ರಿ, ಓಕೆನಾ? ಮರಿಬೇಡ. ಹುಷಾರು, ಬಾಯ್. ಏನು ಹಾಕಂತ ಇದೆಯೇ? ಇಷ್ಟು ಸತಿ ಬಂದಿದ್ದೀನಿ, ನಮ್ಮ ಮನೆ ಲೊಕೇಶನ್ ಗೊತ್ತಿಲ್ವತ್ತು. ಸರಿ, ಬಾಯ್. ಏನು ಗೊತ್ತು? ಮರೆಯೋದು. ಬಾಯ್. ಇಲ್ಲಿ ನೋಡಿ ಗೈಸ್, ಮಿಥುನಿಗೆ ಮಂಡೇ ಎಕ್ಸಾಮ್ ಐತೆ, ಆದ್ರೂ ಬಂದು ಕ್ರಿಕೆಟ್ ಆಡ್ತವನೆ. ಶಿ ಬಾಯ್. ಅಯ್ಯೋ ಬಾಯ್ ಯಶು. ಆಯ್ತಾ? ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ನೆನ್ನೆ ರಾತ್ರಿ ನಾನು ವ್ಲಾಗ್ನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಸೊ ನೆನ್ನೆ ರಾತ್ರಿ ಎಡೆಗಿಟ್ಟಿದ್ದ ಹಣ್ಣುಗಳೆಲ್ಲ ತಿಂದು ಆಮೇಲೆ ನೈಟ್ 11:30ಗೆ ಏನೋ ಮತ್ತೆ ಊಟ ಮಾಡಿ ಮಲ್ಕೊಂಡೆ. ಆವಾಗ ನಾನು ಉಪವಾಸ ಮುರಿತು. ಯಾಕೆ ಮಲ್ಕೊಂಡೆ ಅಂದರೆ ನನಗೆ ಇವತ್ತು ಕಾಲೇಜ್ ಇದೆ. ಇವಾಗ ರಾತ್ರಿ ಫುಲ್ ಜಾಗರಣೆ ಇದ್ದರೆ ಇನ್ನು ಕಾಲೇಜ್ಗೆ ಹೋಗಿ ನಿದ್ದೆ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಮಮ್ಮಿ ಬೇಡ ಅಂದರು. ಸೊ ಅದಕ್ಕೆ ನಾನು ಜಾಗರಣೆ ಇರಲಿಲ್ಲ. ಆ್ಯಂಡ್ ಈಗ ಮಾರ್ನಿಂಗ್ ನಾನು 6:30ಗೆ ಎದ್ದು ರೆಡಿಯಾಗಿದ್ದೀನಿ ಕಾಲೇಜ್ಗೆ ಹೋಗೋಕ್ಕೆ. ಸೊ ಈಗ ಮಮ್ಮಿ ಅಲ್ಲಿ ದೇವ್ರ ಮನೆಯಲ್ಲಿ ಎಲ್ಲ ಎಡೆ ಹಾಕ್ತಿದ್ದಾರೆ. ಇದು ಇವತ್ತು ಬಂದು ಎಲ್ಲ ಅಂದರೆ ಕುಕ್ಡ್ ಫುಡ್, ಅಂದರೆ ಅನ್ನ, ಸಾಂಬಾರು, ಬೋಂಡ, ಹಪ್ಪಳ ಅದೆಲ್ಲ ಇಟ್ಟಿದ್ದಾರೆ. ಸೊ ಅದನ್ನೆಲ್ಲ ರೆಡಿ ಮಾಡಾದ್ಮೇಲೆ ಪೂಜೆ ಮಾಡ್ತಾರೆ. ಒಂದೆಡೆ ಹಸು ಕೊಟ್ಟು ಇನ್ನು ಮಿಕ್ಕಿದ್ದೆಲ್ಲ ನಾವೇ ತಿನ್ಕೊಳ್ಳೋದು. ಸೊ ಏನೇನು ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಎಡೆಲ್ಲೇ ಇಟ್ಟಿದ್ದಾರೆಲ್ಲ. ವೆಯ್ಟ್.
ಸೊ ಮುದ್ದೆ, ಚಿತ್ರಾನ್ನ, ಪಾಯಸ, ಹಪ್ಪಳ, ಬೋಂಡ, ಆಲೂಗಡ್ಡೆ ಪಲ್ಯ, ಆಮೇಲೆ ಸಾರು ಮಾಡಿದ್ದಾರೆ, ಕಾಳು ಸಾರು ಆ್ಯಂಡ್ ಮುದ್ದೆ. ಸೊ ಇವನು ಕೂಡ ಬೇಗ ಎದ್ದಿದ್ದಾನೆ ಆ್ಯಂಡ್ ಇವನಿಗೆ ಎಷ್ಟೊತ್ತಿಗೆ ಎಕ್ಸಾಮ್? 12 ಗಂಟೆ 11:45. ಸೊ ಅವನಿಗೆ ಇವತ್ತು ಎಕ್ಸಾಮ್ ಇದೆ. ಓದ್ಕೊಂಡಿದ್ದೀರಾ ಸರ್? ಓದ್ಕೊಂಡಿದ್ದೀನಿ EVS. ಅಷ್ಟೇ. ಹಸುಗೆಲ್ಲ ಕೊಟ್ಟಾದ್ಮೇಲೆ ಅದು ತಿಂತೀವಿ ಅಂತ ಹೇಳಿದ್ವಲ್ಲ, ಸೊ ಫಸ್ಟು ನಾನೇ ತಿಂತಿರೋದು, ಯಾಕಂದರೆ ನಾನು ಕಾಲೇಜ್ಗೆ ಹೋಗಬೇಕು, ಟೈಮ್ ಆಗಿದೆ ಅದಕ್ಕೆ. ಮತ್ತು ಸಾಂಬಾರು ಫಸ್ಟು ಪಾಯಸ ತಿನ್ನೋ, ಯಾಕಂದರೆ ಮಮ್ಮಿ ಈ ಸತಿ ಹಾಲು ಪಾಯಸ ಮಾಡಿದ್ದಾರೆ. ಯಾಕಂದರೆ ನಾನು ಕೇಳಿದ್ದೆ ನಿನ್ನೆ ಹಾಲು ಪಾಯಸ ಮಾಡಮ್ಮ ಅಂತ. ಯೂಶ್ವಲಿ ಅವರು ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದು, ಇವತ್ತು ಹಾಲು ಪಾಯಸ ಮಾಡಿದ್ದಾರೆ. ಸೂಪರ್. ಮಮ್ಮಿ ಸಾಂಬಾರು